ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಮಾತೃಶಕ್ತಿ, ದುರ್ಗಾವಾಹಿನಿ ಮತ್ತು ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿಯ ವತಿಯಿಂದ ವರ್ಷ ಪ್ರತಿ ಮೊಸರು ಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೇವೆ. ಯಾಕೆ ನಾವು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮವನ್ನು ನಾವು ಅಷ್ಟಮಿ ದಿವಸ ಇಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಮಾಜವನ್ನು ಸಂಘಟಿಸುವ ಮತ್ತು ಹಿಂದೂ ಧರ್ಮ ಸೇವೆ ಹಾಗೂ ರಕ್ಷಣೆ ಮಾಡುವ ಉದ್ದೇಶದಿಂದ 1964ರಲ್ಲಿ ಪ್ರಾರಂಭಗೊಂಡದ್ದು ವಿಶ್ವ ಹಿಂದೂ ಪರಿಷತ್. ವಿಶ್ವದಾದ್ಯಂತ ಸುಮಾರು 29 ದೇಶಗಳಿಗಿಂತಲೂ ಅಧಿಕ ದೇಶಗಳಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ. ಅದೇ ದಿವಸವನ್ನು ನಾವು ಅಷ್ಟಮಿ ದಿವಸ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಗೊಂಡದ್ದು. ಆ ದಿವಸವನ್ನು ನಾವು ಸ್ಥಾಪನಾ ದಿನಾಚರಣೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ನಡೆಯುವಂತಹ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇಷ್ಟು ವರ್ಷ ಬಹಳ ಒಳ್ಳೆ ರೀತಿಯಲ್ಲಿ ನಡೆದಿದೆ. ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನಮ್ಮ ಈ ಕಾರ್ಯಕ್ರಮ 9ನೇ ತಾರೀಕಿನಂದು ಕಬಡ್ಡಿ ಪಂದ್ಯಾಟದ ಮೂಲಕ ಪ್ರಾರಂಭಗೊಳ್ಳುತ್ತದೆ. ಪ್ರೀಮಿಯರ್ ಲೀಗ್ ಕಬಡ್ಡಿ ಪಂದ್ಯಾಟ ಬಹಳ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ತಂಡಗಳು ಬಂದು ಅವತ್ತು ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ. ಅದರಲ್ಲಿ ಪ್ರಥಮ ಬಹುಮಾನವಾಗಿ 7,000 ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 5,000 ಮತ್ತು ಟ್ರೋಫಿ, ತೃತೀಯ ಬಹುಮಾನವಾಗಿ 3,000 ಮತ್ತು ಟ್ರೋಫಿ, ಚತುರ್ಥ ಬಹುಮಾನ 2,000 ಮತ್ತು ಟ್ರೋಫಿಯನ್ನು ನಾವು ನೀಡಲಿಕ್ಕಿದ್ದೇವೆ. ದಿವಂಗತ ಟಿ ರಾಧಾಕೃಷ್ಣ ಭಟ್ಟಿಯವರ ಸ್ಮರಣಾರ್ಥ ಹೊರಲು ಬೆಳಕಿನ ಪುರುಷರ ಮ್ಯಾಟ್ ಅಂಕಣದ ಮುಕ್ತ ಕಬಡ್ಡಿ ಪಂದ್ಯಾಟ, ಅದೇ ರೀತಿ ಕಾರ್ಯಕರ್ತರ ಲೀಗ್ ಪಂದ್ಯಾಟ ನಡೆಯಲಿಕ್ಕಿದೆ. 14ನೇ ತಾರೀಕಿನವತ್ತು ಸಾಯಂಕಾಲ ನಮ್ಮ ಬೊಡುವಾರು ಆಂಜನೇಯ ಮಂತ್ರಾಲಯದಿಂದ ನಮ್ಮ ಮೆರವಣಿಗೆ ಪ್ರಾರಂಭ ಆಗ್ತದೆ. ಶೋಭಾಯಾತ್ರೆಯು ಅಟ್ಟಿ ಮಡಿಕೆ ಒಡೆಯುವ ಒಂದು ಸಾಹಸ ಪ್ರದರ್ಶನದೊಂದಿಗೆ ಪ್ರಾರಂಭಗೊಳ್ಳಲಿದೆ. ಇದನ್ನು ಉದ್ಘಾಟನೆ ಮಾಡುವವರು ವೆಂಕಟರಮಣ ಗೌಡ ಕಳುವಾಚೆ, ಮಾಜಿ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಪ್ರಕರಣದವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಲ್ಲಿಂದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ವಠಾರದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ, ಧಾರ್ಮಿಕ ಸಭೆ. ಆ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ವೇದಾ ಲಕ್ಷ್ಮೀಕಾಂತ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ದಿಕ್ಸೂಚಿ ಭಾಷಣವನ್ನ ಪ್ರಭಂಜನ್ ಸೂರ್ಯ ಅವರು, ಪ್ರಾಂತ ಸಂಯೋಜಕರು, ಬಜರಂಗ ದಳ ಕರ್ನಾಟಕ ದಕ್ಷಿಣ, ಇವರು ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಕನ್ಯಾನ ಸದಾಶಿವ ಶೆಟ್ಟಿ ಉದ್ಯಮಿಗಳು, ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಇವರು ಕೂಡ ಧಾರ್ಮಿಕ ಮುಖಂಡರು, ವಿಜಯ ವಿಕ್ರಮ ರಾಮಪುಂಜ ಇವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದೊಂದು ವಿಶೇಷ ಪ್ರದರ್ಶನ, ಅಟ್ಟಿ ಮಡಿಕೆ ಒಡೆಯುವ ಸ್ಪರ್ಧೆಯ ರೀತಿಯಲ್ಲಿ ಒಂದು ನಡೆಯಲಿಕ್ಕಿದೆ. ಇದಕ್ಕೆ ಪ್ರಥಮ ಬಹುಮಾನವಾಗಿ 10,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 7,000, ತೃತೀಯ ಬಹುಮಾನ 4,000ವನ್ನ ನಿಗದಿಪಡಿಸಿದ್ದೇವೆ. ಅಟ್ಟಿ ಮಡಿಕೆಯಲ್ಲಿ ಪ್ರತಿ ವರ್ಷ ಒಳ್ಳೆ ರೀತಿಯಲ್ಲಿ ಯುವಕರು ಭಾಗವಹಿಸಿದ್ದಾರೆ. ಅನಂತರ ಸಭಾ ಕಾರ್ಯಕ್ರಮ ಆದ ನಂತರ ಮತ್ತೆ ಕೂಡ ಮುಂದುವರಿಯುತ್ತದೆ ಅಟ್ಟಿ ಮಡಿಕೆ ಕಾರ್ಯಕ್ರಮ. ಈ ವರ್ಷ ನಾವು ಶೋಭಾಯಾತ್ರೆಯಲ್ಲಿ ತಾಲೀಮು ಪ್ರದರ್ಶನವನ್ನ ಮತ್ತು ನಮ್ಮ ನಾಸಿಕ್ ಬ್ಯಾಂಡ್ ಇದನ್ನ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಡಿಜೆಯನ್ನ ಈ ವರ್ಷ ನಾವು ನಡೆಸ್ತಾ ಇಲ್ಲ. ಡಿಜೆ ಅಂತ ಹೇಳುವಾಗ ನಮ್ಮ ಒಂದು ಧಾರ್ಮಿಕ ವಿಚಾರಕ್ಕೂ ಕೂಡ ಅದು ಸರಿ ಅನಿಸುವುದಿಲ್ಲ ಅಂತ ಹೇಳುವ ಉದ್ದೇಶದಿಂದ ನಾವು ಡಿಜೆಯನ್ನ ಈ ವರ್ಷ ನಡೆಸ್ತಾ ಇಲ್ಲ. ಭಜನಾ ತಂಡಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕಿದೆ. ಈ ಸಲ ಭಜನಾ ತಂಡವನ್ನ ಸಂಪೂರ್ಣವಾಗಿ ಸಂಪರ್ಕ ಮಾಡಿ ಒಳ್ಳೆ ರೀತಿಯ ಭಜನಾ ತಂಡಗಳು ಬರಲಿಕ್ಕಿದೆ. ಅದರ ಜೊತೆಗೆ ಶಂಖನಾದ, ಚೆಂಡೆ ಮೇಳಗಳು ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಈ ಸಲದ ಶೋಭಾಯಾತ್ರೆಯಲ್ಲಿ ನಡೆಯಲಿಕ್ಕಿದೆ ಅಂತ ನೀವು ಮುಂದೆ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 10ನೇ ತಾರೀಕಿನಂದು ಆಗಸ್ಟ್ 10ನೇ ತಾರೀಕಿನಂದು ಮುದ್ದು ಕೃಷ್ಣ ಸ್ಪರ್ಧೆ, ಅದರ ಬಗ್ಗೆ ನಮ್ಮ ಅಧ್ಯಕ್ಷರು ವಿಚಾರವನ್ನ ಮಾತಾಡ್ತಾರೆ. ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಯಿಂದ ದಿವಂಗತ ನಿತಿನ್ ಕುಮಾರ್ ನಿಟ್ವಳ್ಳಿಯವರ ಸ್ಮರಣಾರ್ಥ ಜಿಲ್ಲಾ ಮಟ್ಟದ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿಕ್ಕಿದೆ. ಇದರಲ್ಲಿ ಬೇರೆ ಬೇರೆ ಇದಿದೆ. ಮುದ್ದು ಕೃಷ್ಣ 2 ವರ್ಷದ ಒಳಗಿನ ಮಕ್ಕಳಿಗೆ. ಇದರಲ್ಲಿ ಪ್ರಥಮ ಬಹುಮಾನ ಚಿನ್ನದ ಪದಕ, 2ನೇದು ಬೆಳ್ಳಿಯ ಪದಕ, ತೃತೀಯ ಬಹುಮಾನ ಕಂಚಿನ ಪದಕ ಇದೆ. ಮತ್ತೆ ಕಂದಕೃಷ್ಣ, ಬಾಲಕೃಷ್ಣ, ಕಿಶೋರ ಕೃಷ್ಣ, ರಾಧಾಕೃಷ್ಣ, ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಇದರಲ್ಲಿ. ಹಾಗೆ ಶಂಖನಾದ ಸ್ಪರ್ಧೆ ಇದೆ. 7ರಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಭಾರತ ಮಾತಾ ಚಿತ್ರ ಬಿಡಿಸೋದು, ಸ್ಮರಣ ಶಕ್ತಿ, ಅಡ್ಡಕಂಬ, ಮಡಿಕೆ ಹೊಡೆಯೋದು, ದೇಶಭಕ್ತಿ ಗೀತೆ, ಭಗವದ್ಗೀತೆ ಕಂಠಪಾಠ. ಇದಲ್ಲದೆ ಮಹಿಳೆಯರಿಗೆ ಸಂಗೀತ ಕುರ್ಚಿ, ಮಡಿಕೆ ಹೊಡೆಯೋದು, ರಂಗವಲ್ಲಿ ಸ್ಪರ್ಧೆ ಹಾಗೂ ಗುಂಡೆ ಸೆತ. ಇನ್ನು ಮಹಿಳೆಯರಿಗೆ ಹಗ್ಗ ಜಗ್ಗಾಟ 8 ಜನರ ತಂಡದ್ದು ಇದು ಸ್ಪರ್ಧೆ. ಆಯ್ತಾ, ಎಲ್ಲರೂ ಇದರಲ್ಲಿ ಹೆಚ್ಚಿನ ಇದರಲ್ಲಿ ಸೇರ್ಬೇಕು. ಬಹುಮಾನಗಳಿದೆ.
ಪ್ರಥಮ ಬಹುಮಾನ ಇದರಲ್ಲಿ 2222 ರೂಪಾಯಿ ಇದೆ. ದ್ವಿತೀಯ ಬಹುಮಾನ 1111 ರೂಪಾಯಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಹೌದು, 2 ನಿಮಿಷ ಕೊಡ್ತೇವೆ. 2 ನಿಮಿಷದಲ್ಲಿ ಮಕ್ಕಳು ಬಂದು ಮುಕ್ತ ಅವಕಾಶ ಅಲ್ಲ, ಇಲ್ಲಿಂದ ಬರ್ಬೋದು. ಅದು ಎಲ್ಲ ಮಕ್ಕಳು ಭಾಗವಹಿಸಿ ಅದೇ ದಿವಸ, ಅದು ಮಧ್ಯಾಹ್ನ ಮೇಲೆ, ಮಧ್ಯಾಹ್ನದ ಒಳಗೆ ಆಗ್ತದೆ. ನಮ್ಮದು ಮಧ್ಯಾಹ್ನ ಮೇಲೆ, ನಮ್ಮದು 10ನೇ ತಾರೀಕಿಗೆ. ಈಗ ಕೃಷ್ಣ ಸ್ಪರ್ಧೆ ಇರುವುದು 10ನೇ ತಾರೀಕಿಗೆ. ನೀವು ಪ್ರತಿ ವರ್ಷ ಈ ಕಾರ್ಯಕ್ರಮ ಅಷ್ಟೇ ಕಳೆದ ನೆಕ್ಸ್ಟ್ ಸಂಡೇ ಬರ್ತೈತಿ. ಹೌದು ಅಲ್ವಾ? ಈ ಸಲ ಶನಿವಾರ ಆದಿತ್ಯವಾರ ಬಂತು ಅಂತ ಹೇಳೋ ಅದೇ ವಾರ, ಅದೇ ವಾರದಲ್ಲಿ ಹೌದು. ಮತ್ತೆ ನೆಕ್ಸ್ಟ್ ಸಂಡೇ ಅಂತ ಹೇಳುವಾಗ ಅದು ತುಂಬಾ ದೂರಾಗಿರ್ತದೆ, ಹಾಗೆ ಜನರಿಗೆ ಮರ್ತೋಗಿರ್ತದೆ. ಮತ್ತೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಪುಟಾಣಿಗಳಿಗೆ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಸರ್ಟಿಫಿಕೇಟ್ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತೇವೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.